ನನ್ನ ಮಂತ್ರದಂಡವನ್ನೇ ಸುಟ್ಟು ನನ್ನನ್ನು ಕಾಡಲ್ಲಿ ಅಲೆಯುವಾಗೆ ಮಾಡಿದ್ರಲ್ಲ, ಆ ಸುಂದರನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಬುರುಡೆ ಸ್ವಾಮಿ ಅವರೇ. ನೀವು ಅಲ್ಲಿ ಇಲ್ಲಿ ಹೊಂಟು ಬಿಟ್ಟಿದ್ರಿ, ಏನೋ ಮಾತ್ರೆ ಪುಡಿ ಅದು ಇದು ತರ್ಬೇಕಂತೇಳಿ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗ್ತವ. ಆದ್ರೂ ನನ್ನ ಒಳಗಿರೋ ರಕ್ತ ಕುದೀತೈತೆ ಸರೋಜಮ್ಮ, ಕುದೀತೈತಿ. ನಾ ಮಾತ್ರ ಸುಮ್ಮನೆ ಬಿಡಲ್ಲ. ನಿಮ್ಮ ಅಕ್ಕನ ಮಕ್ಕಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಮಗ ಸೊಸೆ ಎಲ್ಲ ಬೀದಿಗೆ ಬರಬೇಕು. ಆ ಥರ ನಾನು ಮಾಡೇ ಮಾಡುತ್ತೇನೆ. ನನ್ನ ಮಂತ್ರದಂಡವನ್ನೇ ಮತ್ತೆ ವಾಪಸ್ಸು ಪಡೆಯುತ್ತೇನೆ. ಆ ಗಣೇಶ ಶಾಸ್ತ್ರಿಯಿಂದ ಕಿತ್ತುಕೊಂಡ ಮಂತ್ರದಂಡ ಇನ್ಮೇಲೆ ಸುಮ್ಮನೆ ಬಿಡುವುದಿಲ್ಲ. ಈ ಊರು ಜನಕ್ಕೆಲ್ಲ ಒಂದು ಗತಿ ಕಾಣಿಸುತ್ತೇನೆ. ಅದರಲ್ಲೂ ಆ ಲಕ್ಷ್ಮಿ ಮಾತ್ರ ಯಾವುದೇ ಕಾರಣಕ್ಕೂ ಚೆನ್ನಾಗಿರಬಾರ್ದು. ಅದ್ರಾಗುವ ನಮ್ಮ ಅಕ್ಕನ ಮಗನ ಮದುವೆ ಆಗಿ ಏನು ಬಿಲ್ಡಪ್ ತಗೊಂತಾಳ, ನಾನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಆಕಿನ ಸುಮ್ಮನೆ ಇರಬಾರ್ದು ಅಷ್ಟೇ, ಖುಷಿ ಖುಷಿಯಾಗಿರಬಾರ್ದು. ಅವಳು ಹಾಳಾಗೋಗ್ಬೇಕು ಅಷ್ಟೇ. ನಾನು ಊರಿನೊಳಗೆ ಹೋಗಲು ಸಾಧ್ಯವಿಲ್ಲ. ನೀನು ಹೋಗಬಹುದಲ್ಲವೇ? ಎಲ್ಲರ ತಲೆ ತುಂಬಿ ಎಲ್ಲರನ್ನು ನನ್ನ ಹತ್ತಿರ ಕರೆದುಕೊಂಡು ಬಾ. ನಾನು ಕೊಡುವ ಮಾತ್ರೆ ಪುಡಿಯಿಂದ ಈ ಊರಿನ ಜನ ಎಲ್ಲ ಕಾಯಿಲೆ ಬಂದು ನರಳಬೇಕು. ಹಾಗೆ ಮಾಡುತ್ತೇನೆ ನಾನು. ಸರಿ ಗುರುಗಳೇ, ಯಾರ ಹತ್ರ ಕರ್ಕೊಂಬರ್ತೀನಿ ರೀ. ಸುಂದ್ರ, ಬೆಕ್ಕೊಂದು ರಾಣಿಗೋಸ್ಕರ ನನ್ನನ್ನು ಕೆಳಕಳಿಸ್ಬಿಟ್ಟಲ್ಲ. ನನ್ನ ಮಂತ್ರದಂಡ ಸುಳ್ಳು ಮಾಡ್ಬಿಟ್ಟಲ್ಲ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ವೋ, ಸುಮ್ಮನೆ ಬಿಡಲ್ಲ ಸುಂದ್ರ. ಏನಾದರೂ ಮಾಡಿ ಅವಳ ಹೊಟ್ಟೆಲಿರೋ ಮಗು ಹೋಗ್ಬೇಕಷ್ಟೇ. ನನಗೇನು ಚಿಂತೆ ಇಲ್ಲ. ಅವಳ ಮಗು ಹೋಗ್ಬಿಟ್ರೆ ಹಾಲು ಕುಡ್ದಷ್ಟು ಸಂತೋಷ ಆಗುತ್ತೆ. ಏನು ಮಾಡಲಿ, ಯಾವ್ದಾದ್ರು ಮಾಟ ಮಂತ್ರ ಇರೋರೇ ಮಾಡಬೇಕು. ಇಲ್ಲಿ ಬುರುಡೆ ಸ್ವಾಮಿ ಇದ್ದಾವಯ್ಯ, ಆವಯ್ಯ ಇಲ್ಲೋದನ್ನ ಒಂದು ಅರ್ಥ ಆಯ್ತಿಲ್ಲ. ಇದ್ರೆ ಅವನಾರು ಬಲೆಗೆ ಎಳ್ಕೊಬೋದಿತ್ತು. ಇವಳ ಮಗುನ ಸಾಯಿಸ್ಬೋದಿತ್ತು. ಏನು ಮಾಡೋದು? ಅಲ್ಲ, ಈಕಿ ಲಕ್ಷ್ಮಿ ಮಗಳು ಒಂದು ತಾನೆ. ಈ ಕಡೆಗೆ ಯಾವತ್ತೂ ಬಂದಿಲ್ಲ. ಈ ಕಡೆ ಓಣಿ ಹತ್ರಕ್ಕೆ ಎದಕ್ಕೆ ಬಂದಾಳ? ಯಾರೋ ಮಾತಾಡ್ಸೋಕೆ ಬಂದವಳೆ. ಏನೋ ಕಿತಾಪತಿ ಮಾಡೋಕ್ಕೆ ಯಾರು ಮಾತಾಡ್ಸೋಕೆ ಬಂದವಳೆ? ಈಕೆ ಇಲ್ಲೇ ನಿಂತ್ಕೊಂಡು ನೋಡ್ತೀನಿ. ಸುಭದ್ರಿ. ಅಯ್ಯೋ ಮೊಮ್ಮಗಳೇ, ಚೆನ್ನಾಗಿದ್ಯವ? ನಾನು ಕಣವ ನಿಮ್ಮ ಅಜ್ಜಿ ಸರೋಜಮ್ಮ. ಚೆನ್ನಾಗಿದ್ಯಾ ತಾನೇ ನೀನು? ಅಯ್ಯೋ ನನ್ನ ಮುದ್ದು ಬಂಗಾರಿ. ಅಲ್ಲ, ಈಕಿ ಲಕ್ಷ್ಮಿ ಅಕ್ಕ ಮನೆ ಅಕ್ಕ ಕೇಡ್ ಬಗೆಯವಳು. ಅವರ ಚಿಕ್ಕತ್ತೆ ತಾನೇ, ಲಕ್ಷ್ಮಿಯವ್ರ ಚಿಕ್ಕತ್ತೆ. ಇವಳೇನು ಇಲ್ಲಿಗೆ ಬಂದವಳೆ? ಯವ್ವ, ಈ ಥರ ಗತ್ಕಿಟ್ಟು ಮುಲ್ಲ ಹುಡಿ ಇಲ್ಲಿಗೆ ಬಂದವಳೆ. ಏನೋ ಕಿತಾಪತಿ ಮಾಡಕ್ಕೆ ಬಂದವಳಲ್ಲ ಈ ಹುಡುಗಿ ಹತ್ರಕ್ಕೆ. ಏನಕ್ಕೆ ಬಂದವಳೆ? ಎದಕ್ಕೆ ಬಂದಿ ನೀನು? ನೀನು ಯಾರು ಬಾ ಅಂದವರು? ನಾನು ದಡ್ಡಿಗೆ ಹೋಗ್ತಿರೋಳ ಹತ್ರಕ್ಕೆ ಎದಕ್ಕೆ ಬಂದು? ಚೊಂಬಿಡ್ಕೊಂಡ್ರೆ ಕಣ್ಕಾಣಿಸಕ್ಕಿಲ್ಲ. ನಾವು ಹೋಗು ಸುಮ್ಕ. ಬಂದ್ಬಿಟ್ಲಿ ಇಲ್ಲಿಗೆ. ಮೊಮ್ಮಗಳೇ ಅನ್ಕೊಂಡು ನೀನು ಯಾವ ಮೊಮ್ಮಗಳು ಅಂತಾರು ಅನ್ಬೇಡ. ನೀನು ಹೆಂಗ ಅಂತ ಏನೋ ಎತ್ತ ಅಂತ ನನಗೆ ಗೊತ್ತೈತಿ. ಹೋಗು ಸುಮ್ಕ. ಅಲ್ಲ ಕಣ್ ಮೊಮ್ಮಗಳೇ, ಏನೋ ಸಹಾಯ ಮಾಡುವ ಅಂತ ಬಂದೆ. ನೀನು ಹುಡುಕ್ತಿದ್ಯಂತೆ. ಬುರುಡೆ ಸ್ವಾಮಿ ಯಾರು ಸಿಕ್ಕಿದ್ರೆ ಸಾಕು ಅಂತೇಳಿ ನಂಗೆ ವಿಚಾರ ಗೊತ್ತಾಯ್ತು. ನಾನು ಅದಕ್ಕೆ ಬಂದಿನಿ ನೋಡು. ಬುರುಡೆ ಸ್ವಾಮಿ ಎಲ್ಲವನೇ ಬಿಟ್ಟವನೇ ಎಲ್ಲ ನನಗೆ ಗೊತ್ತೈತಿ. ಬಾ, ಕರ್ಕೊಂಡು ಹೋಯ್ತೀನಿ. ಅಬ್ಬಬ್ಬಬ್ಬ, ಈಕೆ ಬುರುಡೆ ಸ್ವಾಮಿ ಕೇಳ್ತಾಳ? ವಾ, ಯಾರಿಗೋ ಮಾಟ ಮಂತ್ರ ಮಾಡ್ಸಕ್ಕೆ ನಿಂತೈತಲ್ಲಪ್ಪ ಈ ಹುಡುಗಿ. ಯಾರು ಮಾಡಿಸ್ತಾಳ? ಏನು ಮಾಡಿಸ್ತಾಳ? ಈ ಅಪ್ಪೋ ಫಸ್ಟು ಲಕ್ಷ್ಮಿಗೆ ವಿಚಾರ ತಿಳಿಸಿನಪ್ಪ, ನಿನ್ನ ಮಗಳಿಂದ ಅದ್ಗೆಟ್ಟವಳೆ ಅಂತೇಳಿ. ವಾ, ಭಾಳ ಬುದ್ಧಿ ಕಲ್ತೈತಿದು. ಅಯ್ಯೋ, ಏನು ಹೇಳ್ತಿದ್ದೀರಾ ಅಜ್ಜಿ? ನೀವು ಹೇಳ್ತಿರತ್ತಿದ್ದಾನೆ, ನೀವು ಹೇಳ್ತಿರತ್ತಿದ್ದಾನೆ. ಅಯ್ಯೋ, ಹಂಗಾರೆ ಬುರುಡೆ ಸ್ವಾಮಿಯವ್ರು ಇದ್ದಾರ? ನನಗೂ ಅದೇ ಹಾಕಾಯ್ತಿದೆ. ಹೆಂಗಾರು ಮಾಡಿ ಇವಳ ಹತ್ರ ನೃತ್ಯ ಹೊಟ್ಟೆ ಒಳಗೆ ಬೆಳಿತೈತಲ್ಲ, ಆ ಮಗು ನಾಶ ಆಗಬೇಕಷ್ಟೆ. ಅದೇನಾಗುತ್ತೆ ಏನು ಬಿಡುತ್ತೆ ನನಗೆ ಗೊತ್ತಿಲ್ಲ. ಆ ಮಗು ನಾಶ ಆಗಲೇಬೇಕಷ್ಟೆ. ಅಯ್ಯಯ್ಯೋ, ನೃತ್ಯನ ಮಗುಗ ಒಂದು ಈಟ್ ಕೇಡ್ ಬಗ್ಗೆ ಹೋಗಿರೋದು. ಯಪ್ಪ, ಫಸ್ಟ್ ನೃತ್ಯನ ತಿಳಿಸ್ಬೇಕಪ್ಪ. ಇಲ್ಲಾಂದ್ರೆ ಇವಳು ಕೊಟ್ಟಿದ್ದೆಲ್ಲ ಕುಡಿದ್ಬಿಡ್ತಾಳ. ಫಸ್ಟ್ ಕೊಂಡಕೊಂಗ ಎಲ್ಲರಿಗೂ ಹೇಳ್ಬಿಡ್ತೀನಿ ಹೋಗಿ. ಫಸ್ಟ್ ಅವಳು ಜೀವ ಉಳ್ಕೊಳ್ಳಿ. ಇವಳು ಏನು ಕೊಟ್ಟರು ತಿನ್ಬೇಡ, ಕುಡಿಬೇಡ ಅಂತ ಹೇಳ್ಬೇಕು. ಸರಿ ಬಾ ಮಗಳೇ. ಬುರುಡೆ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತೀನಿ. ಬಾ ಹೋಗೋಣ. ಇವತ್ತು ಬೇಡ, ಸಂಜೆ ಮ್ಯಾಕೆ ಬರ್ತೀನಿ ಕಣಜ್ಜಿ. ನನ್ನ ಗಂಡಂಗ ಹೇಳಿ ದಡ್ಡಿ ಹಾಕಿ ಬರ್ತೀನಿ ಅಂದ್ಬಿಟ್ಟು ಚೊಂಬಲ್ಲೇ ಇತ್ಲಾಗಿಟ್ಬಿಟ್ಟು ಹಂಗೆ ನಡ್ಕೊಂಬತ್ತೀನಿ. ಇವಾಗ ಚೊಂಬ ತಂದೀನಿ. ನನ್ನ ಗಂಡು ಕಾಯ್ತಿರ್ತಾನೆ. ಬೆಳಗ್ಗೆ ಬಂದಾಳು ನೋಡು, ಚೊಂಬತ್ಕೊಂಡು ಹೋಗೋಳೆ ಅಂತೇಳಿ. ನನಗಂತೂ ಭಾಳ ಖುಷಿ ಆಯಿತು ಕಣಜ್ಜಿ. ಒಟ್ನಾಗ ನೃತ್ಯನ ಮಗು ಬದುಕಬಾರ್ದಷ್ಟೇ. ಹಂಗೆ ಮಾಡು. ನೀನೇನು ಕೇಳ್ತೀನಿ ನಾನು ಎಲ್ಲ ಕೊಡ್ತೀನಿ ಕಣಜ್ಜಿ. ಸರಿ ಮಗಳೇ, ಸರಿ, ಹುಷಾರ್. ಸರಿ, ನಾನು ಓಡ್ತೀನಿ. ಹೆಂಗೋ ಕುರಿ ಹಳ್ಳಕ್ಕೆ ಬಿತ್ತು. ಅವ್ರ ಅಜ್ಜಿನ ಸೇಡ್ ತಿರ್ಸ್ಕೊಬೇಕು ಅನ್ಕಂಡೆ. ಅವ್ರ ಅಜ್ಜಿನ ತಿರ್ಸ್ಕೊಳಕ್ಕಾಗಿಲ್ಲ. ಅವ್ರ ಮೊಮ್ಮಕ್ಕಳನ್ನ ತಿರ್ಸ್ಕೊಂತೀನಿ. ಒಂದೊಂದಾಗಿ ವಿಲ್ವಿಲ ಅಂತ ಒತ್ತಾಡ್ಬೇಕು. ಆ ಥರ ಮಾಡ್ತೀನಿ. ನೃತ್ಯ, ನಿನ್ನ ಮಗನ ಪರ್ಲಕ್ಕೆ ಕಳಿಸ್ತೀನಿ ಕಡೆ. ನಾ ಮತ್ತೆ ಒಂದು ಬಿಲ್ಡಪ್ ತಗೊಂತೀಯಲ್ಲ, ಬಿಲ್ಡಪ್ನ ನಿನಗೆ ಮಾಡ್ತೀನಿ. ನೋಡ್ತೀನಿ ನೀನು ದುರಂಕರ ಕೊಬ್ಬು ಎಲ್ಲ ಎಳಿಸ್ತೀನಿ ನೋಡಿ. ವಿಲ್ವಿಲ ಅಂತ ದಡ್ಬೇಕು ನೀನು ತೊಡಗಾಲಿ. ಈರಮ್ಮ ಬಾರೆ ಒಂಚೂರು ಹೊರ ಕಾಮಣಿ. ಓ ಸೌಂದರ್ಯಕ್ಕ, ನೀವೇನ? ಓ ಇಲ್ಲ ಕನಕ, ಎಲ್ಲೋ ಕೂಲಿಯಕ್ಕ ಹೆಂಗಸ್ರುಗಳ್ಗೆ ಹೇಳ್ಬತ್ತೀನಿ. ಯಾರ್ಯಾರಿಗೋ ಹೊಲಕ್ಕೆ ಹೋಗ್ಬೇಕಂತ. ನಾಳೆ ಅದೇನೋ ಎಲ್ಲೋ ಹೋಗ್ಬೇಕಂತ ಅಂದ್ಲು ಕಣ. ಹತ್ತಿ ಬಿಡ್ಸಕ್ಕೆ ಹೋಗ್ಬೇಕಂದ್ಲು. ನೋಡ, ಹತ್ತಿ ಬಿಡ್ಸಕ್ಕೆ ಹೋಗ್ಬೇಕಂದ್ಲು. ಅದಕ್ಕೆ ಹತ್ತಿ ಬಿಡ್ಸಕ್ಕೆ ಹೋಗ್ತೀನಿ ರೀ ಅಂತ ಅಂತಿದ್ಲು. ಎಲ್ಲೋ ಕೂಲಿಯಕ್ಕೆ ಹೇಳಕ್ಕೆ ಹೋಗಿರ್ಬೇಕು ಕಣಕ್ಕ. ಓ ಹೌದೇನಪ್ಪ, ಕೆಲಸ ಜಾಸ್ತಿ ಇರ್ಬೇಕೇನೋ ಹಂಗಾರ ಕೂಲಿ. ನಾನು ನಾಳೆಗೆ ಬರೇ ಸುಂದ್ರಂಗ ಹೆಣ್ಣು ನೋಡ್ಕೊಮ್ಮ. ಅವ್ರ ಮನೆಯವರು ಬಂದ್ಬಿಡ್ರಿ. ಈ ಮುಂದಿನ ತಿಂಗಳು ಮದುವೆ ಮಾಡಿಕೊಟ್ಬಿಡ್ತೀವಿ ಅಂತವ್ರ. ಅದಕ್ಕೆ ಕೇಳ್ಕೊಮ್ಮ ಬರ್ತಾರೇನೋ. ನಾಳೆಗೆ ಹೋಗಿ ಮಾತುಕತೆ ಮಾತಾಡ್ಕೊಂಬರುಮ ಅಂತ ಕೇಳು ಅನ್ಕೊಂಬಂದಿಗೆ ಕಣಪ್ಪ. ಯಾಕ ನಾಳೆಗೆ ಕೂಲಿ ಐತಿ, ಇವತ್ತು ಏನು ಇಲ್ಲ ಅಂತಿದ್ರು ಕಣ. ಇವತ್ತು ಶುಕ್ರವಾರ ಅಲ್ಲ, ಹೋಗಿ ಬರ್ಬೇಕಿತ್ತು ಬಂತ್ಲವ. ಶುಕ್ರವಾರ ಒಳ್ಳೆ ದಿನ. ಹೆಣ್ಣು ನೋಡೋಕ್ಕಾದ್ರೆ ಏನೂ ಆಗೋಕ್ಕಿಲ್ಲ. ಹೋಗಿ ಬರ್ಬೋದಿತ್ತಲ್ಲ ಇವತ್ತಿಗೆ. ಓಹೋ, ಇದೇನೇ ಸೌಂದರ್ಯಮ್ಮ ಇಲ್ಲಿಗೆ ಬಂದ್ಬಿಟ್ಟು? ಎದಕ್ಕ ಎಲ್ಲ ಸುಂದರ ಕಾಣ್ತಾನೆ ಇಲ್ಲ. ನಾನು ಬಂದಾಗಿಂದ ನೋಡ್ತಾನೆ ಇವನಿ. ಓ ಈರಮ್ಮ, ಬೋರಮ್ಮ ಇಲ್ಲೇ ಬಂದ್ರಿ ಏನ? ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ ನೋಡು ಬೋರಮ್ಮ. ನಾನು ನಿಮ್ಮ ಮಟ್ಟಿಗೆ ಬರುಮ ಅನ್ಕೊಂಡು ಈಗ ತಾನೇ ನೀನು ಇಲ್ಲಿ ಬಂದಿದ್ದೆ, ಒಳ್ಳೇದಾಯ್ತು ನೋಡು. ಒಂಚೂರು ಇವತ್ತು ಸುಂದ್ರಂಗ ನಾಳೆ ಕೋಮ ಅನ್ಕೊಂಡು ಅದೇನೋ ಹತ್ತಿ ಬಿಡ್ಸಕ್ಕೆ ಹೋಯ್ತಿರಂತಲ್ಲ ಎಲ್ಲರೂ. ಅದಕ್ಕೆ ಇವತ್ತೇ ಹೋಗಿ ಸುಂದ್ರಂಗ ಹೆಣ್ಣು ನೋಡ್ಕೊಂಬರುಮ ಅಂತೇಳಿ.
ಓ ಅಲ್ಲಿ ಹೋಯ್ತಿರೋ ಸುಂದ್ರನೇ ತಾನೆ. ಏ ಸುಂದ್ರ ಸುಂದ್ರ ಬರಲ್ಲ ಇಲ್ಲಿ ಎದಕ್ಕಲ್ಲ ಎಲ್ಲಕ್ಲ ಹೋಯ್ತಿದೆ ಬರಲ್ಲ. ಓಹೋ ಬೋರಮ್ಮರು ಕಾಸಿಗೆ ಹೋಗಿದ್ರಂತೆ, ಯಾವಾಗ ಬಂದ್ರಿ? ಕಾಣಿಸ್ತಾನೆ ಇದ್ದಿಲ್ಲ, ನಾನು ನಿಮ್ಮನ್ನ ನೋಡ್ದಂಗೆ ಆಗಲಿಲ್ಲ ನೋಡ್ರಿ. ನಾನೇನಪ್ಪ ಕಾಣಿಸ್ತಾ ಇರೋದು, ಮದುವೆ ಹುಡುಗ ನೀನ ಕಾಣಿಸ್ತಿಲ್ವಲ್ಲ. ಎಲ್ಲೋ ಕಳ್ದೋಗ್ಬಿಟ್ಟಿದ್ಯಲ್ಲ ಯಾವುದೋ ಹುಡುಗಿಯಿಂದ ಬತ್ತು. ಯಾವ ಹುಡುಗಿ ತಗ್ಲಕ್ಕಂತಪ್ಪ ನಿನ್ಗ? ಅಂತೂ ಇಂತೂ ನಿನಗೂ ಮದುವೆ ಆಯ್ತಿರೋದು ಕೇಳಿ ಭಾಳ ಖುಷಿ ಆಗ್ಬಿಡ್ತಕ್ಕಲ್ಲ ಸುಂದ್ರ. ನೀವು ಹೆಣ್ಣು ನೋಡ್ಕೋಗುಮ ಅಂದಾಗ ಸುಮ್ನಿರಾಜಿಯೋ, ನೀನೇ ಹಿಂಗ್ ಕಾಲು ಎಳಿತಿ. ಓ ಎಲ್ಲಿ ನಮ್ಮ ಬೋರೆ ಕಾಣ್ತಾನೆ ಇಲ್ಲ. ನಮ್ಮ ಬೋರೆ ಇನ್ನು ಕಾಸಿ ಕರ್ಕೊಂಡೋಗಿ ಅಲ್ಲ ಬಿಟ್ಟು ಬಂದ್ಬಿಟ್ಟಿ ಹೆಂಗ ಕಾಣ್ತಾನೆ ಇಲ್ಲ ನಮ್ಮ ಬೋರ್ ತಾತ. ನಮ್ಮ ಬೋರ್ ತಾತ ಇಲ್ದ ಊರೆಲ್ಲ ಬಿಕೋ ಅನಿಸಿದ್ದು ಇಲ್ಲ ನಮ್ಮ ಬೋರ್ ತಾತ. ಒಂದು ತಿಂಗಳು ಕಾಸಿ ಕರ್ಕೊಂಡು ಹೋಗ್ಬಿಟ್ಟೆ ಅಲ್ಲ ನೀನು, ಆ ಕಾಮಜ್ಜಿ ಮತ್ತೆ ಅವ್ರ ಹೆಸರೇನೋ ಬರುತ್ತಲ್ಲ ರತ್ನಮ್ಮಜ್ಜಿ, ಎಲ್ಲಾರು ಹೋಗ್ಬಿಟ್ಟಿದ್ರಿ ಅಲ್ಲ ನೀವು. ಅವನೆಲ್ಲಪ್ಪ ನಿಮ್ಮ ಬೋರಯ್ಯ ಕಾಣ್ದಂಗಿರೋದು, ಅದು ನಿಮ್ಮನ್ನು ಬಿಟ್ಕೊಡೋದು. ಓ ಅಲ್ಲಿ ಕಾಸಿಗೆ ಹೋಗಿವ್ನಿ, ಕಾಸಿಗೆ ಹೋಗಿದ್ರು ಶನೇಶ್ವರನ ಕಾಟ ತಪ್ಪನಿಲ್ಲ ಅಂದಂಗ. ಅಯ್ಯೋ ನಮ್ಮ ಊರಾಗ ನಮ್ಮ ಸುಂದ್ರ, ನಮ್ಮ ಲಕ್ಷ್ಮಮ್ಮ, ನಮ್ಮ ಶಾಂತಿಯಮ್ಮ ಹೆಂಗವ್ರ ಹಿಂಗವ್ರ ಅಂತ ಏನು ವಿಚಾರಿಸ್ಕೊಳ್ದೆ ಅಪ್ಪೋ. ನಾನು ಕಾಸಿ ನೋಡ್ದಂಗ ಆನಿಲ್ಲ ಬಿಡಪ್ಪ, ನಿಮ್ಮನ್ನ ನೋಡ್ದಂಗ ಆಯ್ತು. ಅಲ್ಲಿದ್ರು ನಿಮ್ಮ ಗ್ಯಾಪ್ನ ನಿಮ್ಮ ತಾತುಂಗ ಬೋರ್ ತಾತುಂಗ. ಯವ್ವ ಎಲ್ಲರಿಗೂ ಊರ ಹೆಂಗಸ್ರಿಗೆಲ್ಲ ಹೇಳ್ತೀನಿ ಅಂದ್ರ ಲಕ್ಷ್ಮಿ ಅತ್ತೆಗೆ ಎಲ್ಲರಿಗೂ ಹೇಳ್ತಾ ಹುಡುಗಿ ನೋಡಕ್ಕ. ಕಾವಿನ ಮನೆಯವ್ರು ಕಾಯ್ತಿರ್ತಾರಕ್ಕವ, ಹೋಗ್ಬೇಕು ಅದಕ್ಕೆ ಕೇಳ್ತಾವ್ನಿ. ಅದನ್ನೇ ಹೇಳಕ್ ಬಂದವಳಕ್ಕ ನಿಮ್ಮವ್ವ ಸುಂದ್ರ. ನೀನೇ ಆತ್ರ ಹೋಗಿದ್ದಿ. ಮದುವೆ ಹೆಣ್ಣು ಆತ್ರವಾಗಿರ್ತಾವ, ನೀನೇ ಆತ್ರ ಆಗಿದ್ದಿಯಲ್ಲ. ನನ್ನ ಹೆಂಡ್ರು ಅನ್ಕೊಂಡು. ಆದ್ರೂ ಹೆಂಗೂ ಹಿಂಗೂ ಮದುವೆ ಆಯ್ತಲ್ಲ ನಮಗೆಲ್ಲ ಅದಾ ಖುಷಿ ಕಲ ಸುಂದ್ರ. ಇಷ್ಟು ದಿನ ಆದ್ಮೇಲೆ ಯಾವ ಹುಡುಗಿನಾರು ಒಪ್ಕಂತಲ್ಲ ನೀನು, ನಮಗೆ ಭಾಳ ಖುಷಿ ಆಯ್ತು ನೋಡು. ಆದ್ರೂ ಕಾವ್ಯ ಆದರೆ ನಂಗೆ ಏನೋ ಇಷ್ಟ ಕನಂಟಿ. ನನ್ನ ನೋಡಿ ಒಪ್ಕೊಂಡವಳೆ ಆಕಿನ ಬಿಟ್ಕೊಡಕ್ಕಾಗುತ್ತೆ? ಅವಳು ಯಾವತ್ತಿದ್ರು ನನ್ನ ಜೀವನ ಅವಳು. ಅವಳು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ಅವ್ವ ಯಾವತ್ತಗುಮ ಅಂತಂದೆ? ಇವತ್ತ ನಾಳಿದ್ದ ಲೋ ಪಾಪ ನಾಳೆ ಇವರೆಲ್ಲ ಹತ್ತಿ ಬಿಡ್ಸಕ್ಕೆ ಹೋಗ್ತಾರಂತೆ. ಸುಮ್ಕ ಇವತ್ತೇ ಹೋಗಿ ಬಂದ್ಬಿಡು. ಮತ್ತೆ ಶುಕ್ರವಾರ ಐತಿ, ಹೋಗಿ ಹೆಣ್ಣು ನೋಡ್ಕೊ ಬರ್ಬೋದು. ಏನು ಆಗಕ್ಕಿಲ್ಲ. ಕಾವಿನ ಮನೆಯವರು ಒಳ್ಳೆಯವರು, ಭಾಳ ಒಳ್ಳೆಯವರು. ಅವ್ರ ಮನೆ ನೋಡ್ದಂಗಾಗುತ್ತೆ, ಹೆಣ್ಣು ನೋಡ್ದಂಗಾಗುತ್ತೆ. ಹೋಗಿ ಬರ್ಬೇಕಲ್ಲ ಪಾಪ ಇವತ್ತೇ. ಏನ್ರಪ್ಪ ಊರವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿರಿ? ನಾನು ಅಲ್ಲಿಂದ ನೋಡ್ಕೊಂಬಂದು ಇದೇನಪ್ಪ ಹಿಂಗೆ ನಿಂತವ್ರೆ ಎಲ್ಲರೂ ಅಂತೇಳಿ. ಎದಕ್ಕೆ ಏನಾಯ್ತು? ಓ ಸಾವುಕಾರ್ರೆ ನೀವೇನ? ಏನಿಲ್ಲ ಕಣ, ಸುಂದ್ರಂಗ ಹುಡುಗಿ ನೋಡಕ್ ಹೋಗ್ಬೇಕಂತೆ. ಅದಕ್ಕೆ ಸುಂದ್ರಂಗ ಮದುವೆ ಅಂತೆ. ಸುಂದ್ರನೂ ಹುಡುಗಿ ಬಿದ್ದುಬಿಟ್ಟವಳಪ್ಪ. ಅದಕ್ಕೆ ಮದುವೆ ಮಾಡಕ ಅವ್ರವ್ವ ಕೇಳಕ್ ಬಂದಾಳ. ನಾ ಇವತ್ತು ಹೋಗಿ ನೋಡ್ಕೊಂಬರಮ್ಮ ಅಂತೇಳಿ. ನಾಳಕ ಎಲ್ಲ ಹತ್ತಿ ಬಿಡ್ಸೋಕ ನಿಮ್ಗೆ ಅದೇ ಯಾಕೆ ಹತ್ತಿಗೆ ಹೇಳಿರಲ್ಲ, ಹತ್ತಿ ಬಿಡ್ಸಕ್ಕೆ ಅದಕ್ಕೆ ಹತ್ತಿಗೆ ಬಿಡ್ಸಕ್ಕೆ ಹೋಗ್ತೀವಿ ನಾವು. ಬರೋಮ ಎಲ್ಲ ಆಗಕ್ಕಿಲ್ಲ ಅನ್ಮೋ, ಅದಕ್ಕೆ ಇವತ್ತ ಹೋಗಿ ಬರೋಮ ಅಂತ ಹೇಳಕತ್ತಾರ ಸಾವುಕಾರ್ರೆ. ಅಲ್ಲಲ್ಲ ಬೋಟೈನೆ ಊರಾಗ ಬಂದು ಹುಡುಗಿನೂ ಮೆಚ್ಚಿಸ್ಬಿಟ್ಟೇನ? ಯಾವ ಊರ್ದು ಹುಡುಗಿ? ಯಾರು ಹುಡುಗಿ? ಅಲ್ಲಲ್ಲ ಬೋಡಿ ಮಗನ ನನ್ಗ ಗೊತ್ತಿಲ್ಲಲ್ಲೇ ಯಾವ ಹುಡುಗಿ ಅಂತೇಳಿ. ಯಾರಲ್ಲ ಸುಂದ್ರ? ಅವಳು ಪತಿವ್ರ ಇದು ಅದೇ ಬರುತ್ತೆ ನೋಡ. ಯಾರು ಹುಡುಗಿ? ನಮ್ಮ ಮನೆ ಹಾಕಿದ್ಲಲ್ಲ ಕಾವ್ಯ, ಆಕಿನೇ ನೋಡ್ರೆ. ನೀವು ನಿಮ್ಮ ಮಗಂಗೆ ಬೈತಿದ್ರೇನೋ ಅಂದ್ಬಿಟ್ಟು ಯಾವುದೇ ಪತಿವ್ರತೆ ಅಂತ ಬೈತಿದ್ರಿ ಅಲ್ಲ. ಪತಿವ್ರತೆ ಅಲ್ಲ, ಯಾವ ರತಿ ಏನಕ್ಕೆ ಬಂದಿರಾ ಪತಿವ್ರತೆ ಅಂತ ಬಂದ್ಬಿಡ್ತಲ್ಲ. ರತಿ ನಮ್ಮ ಕಾವ್ಯ ನಮ್ಮ ಹುಡುಗಿ ಚೆನ್ನಾಗೋಳೆ ಸಾವುಕಾರ್ರಿ, ಭಾಳ ಚೆನ್ನಾಗೋಳೆ. ಹೌದು ಕಾಲ, ನೀನ ನೋಡು ನನ್ಕಿತ ಗೌಡ ಯಾರು ಸಾವುಕಾರರು ಅಂದ್ಬಿಟ್ಟು ಮಾರ್ತ್ಕಂತಿ. ನಾಮ ಹಂಗಿ ರತಿ ಅನ್ನಕ್ ಹೋಗಿ ಅದೇನೋ ಬಂದ್ಬಿಡ್ತು ನೋಡು ಬಾಯಾಕ. ಬೇಜಾರು ಆಗ್ಬಿಡಕ್ಕಲ್ಲ. ಏನೋ ಬಾಯಿ ಒಳ್ಳುಬಿಡ್ತು. ಅಂತೂ ಇಂತೂ ಹೆಂಗೋ ಒಂದು ಹುಡುಗಿನ ಪಟಾಯಿಸ್ಕೊಂಡ್ಬಿಟ್ಟಿಯಲ್ಲ, ಕೂಸಿ ಆಗಿರು. ನನ್ನ ಮಗಳು ಆಟಿಯ ನಿನ್ನ ಹಿಂದೆ ಬಿದ್ದಿದ್ಲು, ಆಮ್ಯಾಗ ನಿನ್ನ ಹತ್ರ ಇಲ್ಲ ಅಂತ ತಕ್ಷಣ ಓಡೋಗ್ಬಿಟ್ಲು ನೋಡು ಓದಕ ಅಂತೇಳಿ. ಅವ್ರ ಅವನ ಜೊತೆ ಕೇಳಿ ರಾತ್ರಿ ಎದ್ದೋಗ್ಬಿಟ್ಲು ಒಳ್ಳೆ ಕಳ್ಳಿ ಓಳ್ದಂಗ. ಇವತ್ತು ನೋಡು ನಿನ್ಗೆ ಒಳ್ಳೆ ಹುಡುಗಿನ ಸಿಗ್ತಾವಳ, ಜೀವನದಾಗೆ ಖುಷಿಯಾಗಿ ಬದುಕ್ತಿಯಲ್ಲ ಕಲ ಮಗನ. ಅದೆಲ್ಲ ಸರಿ ಕನಲ್ಲ ಸುಂದ್ರ, ನಿನ್ನ ಮದುವೆ ಆಗ್ತಿರೋ ಹುಡುಗಿ ಹೆಸ್ರೇನಲ್ಲ? ನಂಗೂ ಒಂಚೂರು ಹೇಳಲ್ಲ, ಕಿವಿ ಪಾವನ ಮಾಡ್ಕೊಂತೀವಿ ಕೇಳಿ. ಅದು 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 ಕಾವ್ಯ ಅಂತ ಸಾವುಕಾರ್ರಿ. ಕಾವ್ಯ ಬೆಕ್ಕನ ರಾಣಿ ಕಾವ್ಯ ಮೊದಲು, ಇವಾಗ ಮಾಮೂಲಿ ಕಾವ್ಯ. ಎಷ್ಟು ಚಂದ ಅವಳು ಗೊತ್ತಾ, ಮುದ್ದಾಗ ಅವಳು ಸಾವುಕಾರ್ರೆ. ನೋಡ್ದೇನೆ ಸೌಂದರ್ಯಕ್ಕ ನಿನ್ನ ಮಗನ ಈಗಲೇ ಸೊಸೆನೆ ಹೆಂಗೆ ಹೋಗ್ಲತ್ತವನೇ ಅವನ ಹೆಂಡ್ರುನ ಮುದ್ದಾಗ ಅವಳಂತೆ. ಹೆಂಗೋ ಮುದ್ದಾಗಿರ್ಲಪ್ಪ ನಿಮ್ಮ ಜೋಡಿ. ನಾನು ಅದಾಗ ಕೇಳ್ಕೊಂತೀನಿ, ಖುಷಿಯಾಗಿರ್ರಿ ಮೂರೊತ್ತು ಅಷ್ಟೇ. ಈಡ್ ದಿನ ಭಾಳ ನೊಂದಿ ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ಗಳು ಅವು ಇವು ಸುಸ್ತು ತಗಡು ಅವೇ ಆಗ್ತಿದ್ದಾವೆ ನಿನ್ಗೆ. ಇವಾಗಾರ ಖುಷಿಯಾಗಿರಪ್ಪ ಅಷ್ಟೇ. ನೀನೇನ ಹಿರಮಕ್ಕ ಹಿಂಗಂತಿ? ನಮ್ಮ ಅವನೇ ಹೋಗ್ಲತ್ತಾಳ, ಎಲ್ಲ ಜೊತೆ ಅದನ್ನೇ ಹೇಳ್ಕೊಂಬತ್ತಾಳ. ನನ್ನ ಮಗನೇ ತಿಕ್ಕಳು, ನನ್ನ ಮಗ ಚೆನ್ನಾಗಿಲ್ಲ, ಅವಳು ಚೆನ್ನಾಗವಳೆ ಕಾವ್ಯ ಅಂತೇಳಿ. ಹಂಗೂ ಹಿಂಗೂ ನನಗೂ ಒಂದು ಮದುವೆ ಐತೈತೆ ಕಣಕ್ಕ. ನಂಗೆ ಅದಾ ಖುಷಿ. ಅವಳು ನನ್ನ ಒಪ್ಕೊಂಬಿಟ್ಲ, ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದ್ರು ಒಪ್ಕೊಂಬಿಟ್ಲ. ನನ್ಗೆ ಅದಾ ಖುಷಿ. ಅವ್ರ ಅಪ್ಪ ಅಂತೂ ಅಯ್ಯೋ ಅವ್ರ ಮನೆಯವ್ರು ಭಾಳ ಒಳ್ಳೆಯವ್ರು ಅನ್ಸುತ್ತೆ, ಮಾಡ್ಕೊಂಬಿಡುವ ಅಂತಾನೆ. ಹೆಂಗೋ ಕನಲ್ಲ ಸುಂದ್ರ, ನಿನಗೂ ಒಂದು ಮದುವೆ ಆಗ್ತೈತಲ್ಲ, ನಮಗೂ ಅದಾ ಖುಷಿ. ಒಳ್ಳೇದಾಳಿ ನಿನ್ಗೆ. ಅದೆಲ್ಲ ಸರಿ ಕಣ್ಕೋ ಸಾವುಕಾರ. ಎಲ್ಲ ಶಾಂತಿಯಮ್ಮ ಕಾಣ್ತಾನೆ ಇಲ್ಲ, ನೀನೇ ಊರಾಗ ಕಳ್ಸಿ ಅಂತ. ಯಾವುದೋ ಊರಾಕ ನಾನು ಲಕ್ಷ್ಮಿ ಮನೆಯ ಕೋಮ ಅನ್ಕೊಂಡು ಊರವರೆಲ್ಲ ಮಾತಾಡ್ತಿದ್ರಲ್ಲ. ಅವಳಿಗೂ ಬೇರೆ ಮದುವೆ ಮಾಡ್ತೀನಿ ಅಂದಂತೆ. ಫಸ್ಟ್ ಮಾಡ್ಬಿಡಪ್ಪ, ನಮ್ಮ ಹೆಣ್ಮಗನ ಚೆನ್ನಾಗಿರ್ಲಿ. ಆದಷ್ಟು ಬೇಗ ಮದುವೆ ಮಾಡಿಕೊಟ್ಬಿಡು. ಬರಮ್ಮ, ನಮ್ಮ ಶಾಂತಿಯಮ್ಮನ ಮದುವೆ 2-3 ಮಾಡ್ತೀನಿ. ನಮ್ಮ ಶಾಂತಿಯಮ್ಮನ ಮದುವೆ ಜೋರು ಅರೆ ಜೋರು. ಆದಷ್ಟು ಬೇಗ ಮದುವೆ, ನಮ್ಮ ಶಾಂತಿಯಮ್ಮನ ಮದುವೆ.
ಬುಡಲ ಗೌಡ ಏನು ಕುಣಿತಿ ಶಾಂತಿ ಅಮ್ಮನ ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಕುಣಿತಾ ಕೂತಿದ್ಯಲ್ಲ ಆದಷ್ಟು ಬೇಗ ಆಲಿ ಕಣಪ್ಪ. ಹಾಯ್ ವೀಕ್ಷಕರೇ, ಮುಂದಿನ ತಿಂಗಳು ನಾನು ಕಾವ್ಯ ಬೇಗ ಮದುವೆ ಆಯ್ತೀವಿ. ಶಾಂತಿಗೊಂದು ಮದುವೆ ಮಾಡ್ತಾನಂತೆ ಗೌಡಪ್ಪ. ನಾಳೆ ಮುಂದಿನ ತಿಂಗಳೆಲ್ಲ ಬರೀ ಮದುವೆ ಮದುವೆ ಮದುವೆ. ಎಲ್ಲ ಮದುವೆ ಊಟ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.